ರಾಮನ ಮೇಲೆ ಏನಕ್ಕೆ ಇದು ಸೀತೆನ ಅಪಹರಣ ಮಾಡಿದ್ದು ಅವ್ರು ಶೂರ್ಪನಖಿಗೆ ಮುಗ್ ಕಟ್ ಮಾಡಿದ್ದಕ್ಕೆ ಶೂರ್ಪನಖಿ ಯಾಕೆ ಹೋಗಲ್ಲದು ಲಕ್ಷ್ಮಣ ಮೇಲೆ ಲವ್ ಆಯ್ತು. ಈ ಜಗತ್ತಲ್ಲಿ ಈ ಪ್ರೀತಿ ಅನ್ನೋಂಥ ಕಾಂಪ್ಲಿಕೇಟೆಡ್ ಯಾಕೆ ಗೊತ್ತಾ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರೀತಿಯ ವ್ಯಾಖ್ಯಾನ ಬೇರೆ. ಇದು ನನ್ನ ವ್ಯಾಖ್ಯಾನ ದುರತಿರೇನ, ಇದು ಸೊಸೈಟಿದಲ್ಲ. ಒಂದು ಮುತ್ತಿನ ಕಥೆ ನೋಡಿದ್ರೆ ಭೂತಯ್ಯನ ಮಗ ಆ ಥರದಲ್ಲಿ ಲವ್ ಇದೆ ಅಲ್ಲ, ಅದ್ರಲ್ಲಿ ಲವ್ ಇಲ್ವಾ? ಅದು ಲವ್ ಸಿನಿಮಾ ಅಲ್ವಾ? ಎಕ್ಸ್ಟ್ರೀಮ್ ಬ್ರಿಲಿಯಂಟ್ ಅಂತ ಲವ್ ಅದು ಆಯ್ತಾ. ಬಂಗಾರದ ಮನುಷ್ಯ ಆ ವ್ಯಕ್ತಿ ಅಂದ್ರೆ ಹೀರೋ ರಾಜೀವಪ್ಪ ವಾಪಸ್ ಇದಕ್ಕೆ ಹೋದ್ಮೇಲೆ, ಹಳ್ಳಿಗೆ ಹೋದ್ಮೇಲೆ ಅಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಚೀವ್ ಮಾಡಬೇಕು ಅಂತ ಮಾಡೋದು ಅದು ಲವ್ ಅಲ್ವಾ? ಮಣ್ಣಿನ ಮೇಲಿರುವಂತ ಲವ್ ಅಲ್ವಾ? ಸೊ ಈ ಲವ್ ಅನ್ನೋದನ್ನ ಡೆಫಿನೇಷನ್ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ನೋವು ಮಾಡೋದಿಲ್ಲ, ಇನ್ನೊಬ್ರಿಗೆ ಹರ್ಟ್ ಮಾಡೋದಿಲ್ಲ, ಅದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಅದೇ ಕೊಲೆ ಮಾಡೋದು ಹೆಂಗಿಗೆ 3 ಕೊಲೆಗಳಾಗೋಯ್ತು ವಿತಿನ್ ಟೈಮ್ ಪೀರಿಯಡ್ ಅಲ್ಲಿ. ನನಗೆ ಇಷ್ಟವಾದ ಅದಕ್ಕಿಂತ ಮುಂಚಿನ ಸಿನಿಮಾ ಅಂದ್ರೆ ಕಾಮನ್ವೆಲ್ತ್ ತುಂಬಾ ಇಷ್ಟ. ಒಂಥರ ಖುಷಿ ಕೊಡುವಂತ ಸಿನಿಮಾ ಅದು. ಅದು ಬಿಟ್ರೆ ನನಗೆ ಇದು ಹೃದಯ ಆಡಿತು. ಅದ್ರದ್ದು ಒಂದು ತುಂಬಾ ವಿಶೇಷತೆ ಏನ್ ಗೊತ್ತಾ, ಆ ಸಿನಿಮಾನ ನೀವು ಜಗತ್ತಲ್ಲಿ ಯಾವ ಭಾಷೆಗೂ ರಿಮೇಕ್ ಮಾಡಕ್ಕಾಗಲ್ಲ. ಗಾಳಿಪಟ ಸಿನಿಮಾನ ಅದರಲ್ಲಿ ಆ ಫ್ಲೇವರ್ ನಿಮ್ಗೆ ಅದಕ್ಕೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತಂದ್ರೆ ಆ ರಿಮೇಕ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಅದು ಮಲಯಾಳಮಲ್ಲೂ ಯೋಚನೆ ಮಾಡೋಕ್ಕೂ ಆಗಲ್ಲ. ಒಂದು ಅಡಿಕೆ, ಒಂದು ಹುಡುಗಿ ಕೆಲಸ ಮಾಡ್ತಾ ಇರೋದು, ಅಲ್ಲೊಂದು ಗುಡ್ಡದ ಮೇಲೆ ಒಬ್ಬ ಟೀಚರ್ ಪಾಠ ಮಾಡ್ತಾ ಇರೋದು. ಅದ್ರ ಜೊತೆಗೆ ನನಗೆ ಇನ್ನೊಂದು ತುಂಬಾ ಕುತೂಹಲ, ನಿಮಗೆ ಪರ್ಸನಲಿ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥದ್ದು ಕಾಲಘಟ್ಟಗಳನ್ನ ಮೀರಿಯೂ ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥದ್ದು ನಿಮ್ಮಲ್ಲಿ ಎಷ್ಟು ಅಪ್ಲೈ ಮಾಡಿದ್ದಾರೆ ಅಂದರೆ ಇದು ನಿಮಗೆ ಬೇರೆ ಥರದಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಈ ಕತೆ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಈ ಸಿನಿಮಾದಲ್ಲಿ ಅಲ್ಲ, ನನ್ನ ಸಿನಿಮಾ ಪ್ರತಿ ಸಿನಿಮಾದಲ್ಲೂ ಅದಕ್ಕೆ ಒಂದು ಫ್ಲೇವರ್ ಇದೆ ಇರುತ್ತೆ. ಈಗ ನಿಮ್ಗೆ ಹರಿವುಲ್ ಇದೆ, ಹರಿವಲ್ಲೂ ಲವ್ ಇದೆ, ಅಪ್ಪ ಮಗಂದಿದೆ, ಗಂಡ ಹೆಂಡತಿದೆ, ಅಪ್ಪ ಅಮ್ಮ ಮಗುದಿದೆ, ಮತ್ತೆ ಅಪ್ಪ ಮಗನ್ ಇನ್ನೊಂದಿದೆ. ಸೊ ಅಲ್ಲಿ ಲವ್ ಇದ್ದೇ ಇರುತ್ತೆ. ನಾಟಿ ಚರಾನಿ ಎಲ್ಲವೂ ಇದೆ. ಇಟ್ಸ್ ಅಬೌಟ್ ಲವ್. about love. Okay. Act 2078 ಅವ್ರ ರಿಲೇ ತಗೊಳ್ಳೋದು ಯಾರಿಗೋಸ್ಕರ? ಅಪ್ಪನ ಆದಂತ ಇದೇನು ಆಕ್ಸಿಡೆಂಟ್ ಆಗಿರುತ್ತೆ, ಅದ್ರ ಮೇಲೆ ಒಂದು ಸಾವಾಗಿರುತ್ತೆ. ಆ ಕಾರಣಕ್ಕೆ ಅಲ್ಲೊಂದು ಲವ್ ಇದೆ. 1921 ಅಲ್ಲೂ ಮೂಲ ನಿವಾಸಿಗಳೇ ಕಾಡಿನಲ್ಲಿರುವಂತ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲೂ ಒಂದಲ್ಲ ಒಂಥರ ಪ್ರೀತಿ ಇದ್ದೇ ಇರುತ್ತೆ. ಒಬ್ಬ ವಿಲನ್ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರಣ ಅವ್ನ ತಮ್ಮನ್ಗೇನೋ ಹೊಡೆದ ಅಂತ. ರಾಮಾಯಣದಲ್ಲಿ ರಾಮನ ಮೇಲೆ ಏನಕ್ಕೆ ಇದು ಸೀತೆನ ಅಪಹರಣ ಮಾಡಿದ್ದು ಅವ್ರು ಶೂರ್ಪನಖಿಗೆ ಮುಗ್ ಕಟ್ ಮಾಡಿದ್ದಕ್ಕೆ ಶೂರ್ಪನಖಿ ಯಾಕೆ ಹೋಗಲ್ಲದು ಲಕ್ಷ್ಮಣ ಮೇಲೆ ಲವ್ ಆಯ್ತು. ರಾಮಾಯಣದಲ್ಲೂ ಅದ್ಭುತವಾದ ಲವ್ ಸ್ಟೋರಿ ಇದಾವೆ. ನಾನು ಹೇಳ್ತಾ ಇರೋದು ರಾಮ ಸೀತೆ ಲವ್ ಸ್ಟೋರಿ ಬಿಟ್ಟು ರಾಮ ಸೀತೆದು ಅದು ಲವ್ ಸ್ಟೋರಿ ಮದುವೆ ಆದ ಎಲ್ಲರಿಗೂ ಗೊತ್ತಿರುತ್ತೆ. ಆಪೋಸಿಟ್ ಲವ್ ಅದು ತಂಗಿ ಮೇಲೆ ಅಣ್ಣನಿಗಿದ್ದಂತ ಲವ್ ಸೀತೆನ ಕಿಡ್ನಾಪ್ ಮಾಡೋ ರೇಂಜಿಗೆ ಹೋಗ್ಬಿಡುತ್ತೆ. ಅದು ರಾಮಾಯಣ ಆಗುತ್ತೆ, ದೊಡ್ಡ ರಾಮಾಯಣ ಆಗುತ್ತೆ. ಕರೆಕ್ಟ್. ಹಂಗೆ ಲವ್ ಅನ್ನೋದು ಇರುತ್ತೆ. ನೀವು ಯಾವ ಲವ್ನ ಯಾವ ಆಂಗಲ್ ಅಲ್ಲಿ ಕುತ್ಕೊಂಡು ನೋಡ್ತೀರ ಅನ್ನೋದು ಇಂಪಾರ್ಟೆಂಟ್. ನೀವು ಯಾವ ಜಾಗದಲ್ಲಿ ಕುತ್ಕೊಂಡು ಪ್ರೀತಿನ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರ ಅಂತ. ಈ ಜಗತ್ತಲ್ಲಿ ಈ ಪ್ರೀತಿ ಅನ್ನೋಂಥ ಕಾಂಪ್ಲಿಕೇಟೆಡ್ ಯಾಕೆ ಗೊತ್ತಾ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರೀತಿಯ ವ್ಯಾಖ್ಯಾನ ಬೇರೆ. ಇದು ನನ್ನ ವ್ಯಾಖ್ಯಾನ ದುರತಿರೇನ, ಇದು ಸೊಸೈಟಿದಲ್ಲ. ಸೊಸೈಟಿಯಲ್ಲಿ ಏನಾಗ್ತದೆ ಅದನ್ನ ನೋಡ್ಕೊಂಡು ನಾನೊಂದು ಜಾಗದಲ್ಲಿ ಕೂತಿರ್ತೀನಿ. ನನ್ನ ಕಣ್ಣಿಗೆ 180 ಡಿಗ್ರಿಯಲ್ಲಿ ಇಷ್ಟೆಲ್ಲ ಕಾಣಿಸ್ತಾ ಇರುತ್ತೆ. ಆ ಕಾಣಿಸ್ತಾ ಇರೋದೆಲ್ಲ ನೋಡ್ಬಿಟ್ಟು ನಾನೊಂದು ಕತೆ ಬರ್ಕೊಳ್ತೀನಿ. ಸೊ ಅದ್ರಲ್ಲಿ ಒಂದು ಫೇವರೇಟ್. ಸೊ ಈಗ ನನ್ನ ಆಂಗಲ್ ಅಲ್ಲಿ ನನ್ಗೆ ಏನೇನು ಕಾಣಿಸುತ್ತೆ ಅದೆಲ್ಲ ಇರುತ್ತೆ. ಕೇಳೋದಲ್ಲ ಪ್ರೀತಿ ಪ್ರಣಯ ನನ್ನ ಕಣ್ಣಿಗೆ ಅದು ಬಿದ್ದಿದೆ ಅಂದ್ರೆ ಅದು ಇರುತ್ತೆ, ಬಿದ್ದಿಲ್ಲ ಅಂದ್ರೆ ಇಲ್ಲ. ಅಲ್ಲ ನೀವು ಕಂಡಂಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಈ ಪ್ರೀತಿ ವಿಚಾರಕ್ಕೆ ಒಂದಷ್ಟು ತುಂಬಾ ಜನ ಕನ್ನಡದ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಕನ್ನಡದ ಯುವಕರು ಕನ್ಫ್ಯೂಸ್ ಆದಂಥದ್ದು ನೀವು ಕಂಡಿದ್ದೀರಾ ಪ್ರೀತಿ ವಿಚಾರಕ್ಕೆ? ಅಂದ್ರೆ ಅವ್ರಿಗೆ ಇನ್ನೂ ಅಂದ್ರೆ ಏನಾಗ್ತದೆ ಅಂತಂದ್ರೆ ಪ್ರೀತಿ ಅಂತ ಏನು ಅರ್ಥ ಮಾಡ್ಕೊ ಟೈಮೇ ಇಲ್ಲ ಅವ್ರಿಗೆ. ಪ್ರೀತಿ ಅಂದ್ರೆ ಒಂದು ಹುಡುಗ ಹುಡುಗಿ ಸೇರಿದ್ರೆ ಪ್ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ, ಸೇರಿಲ್ಲ ಅಂದ್ರೆ ಪ್ರೀತಿ ಇಲ್ಲ ಅಂತ. ಹಂಗಲ್ವೇ ಅಲ್ಲ. ಈಗ ನಿಮ್ಗೆ ಲವ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ ಅದನ್ನ
ಸಿನಿಮಾದೇ ತಪ್ಪಿದೆ, ಅಂದ್ರೆ ತುಂಬಾ ಅದನ್ನ ಸೀಮಿತ ಮಾಡ್ಬಿಟ್ಟಿದ್ದಾರೆ. ನಿಜ. ಈಗ ಒಂದು ಡ್ರಾಮಾ ಸಿನಿಮಾ ಇರುತ್ತೆ ಅಂದ್ರೆ ಅದರಲ್ಲಿ ಒಂದು ಎಲ್ಲಾ ತರದ ಭಾವನಾತ್ಮಕ ಸನ್ನಿವೇಶಗಳು ಡ್ರಾಮಾ ಅಂತ ಕರಿತೀವಿ. ಅದ್ರಲ್ಲಿ ಪ್ರೀತಿ ಇರುತ್ತೆ. ಲವ್ ಸಿನಿಮಾ ಅಂತಂದ್ರೆ ಏನು, ಹುಡುಗ ಹುಡುಗಿ ನೋಡಿ ಇಷ್ಟಪಡ್ಬೇಕು, ಹುಡುಗಿ ಹುಡುಗನ್ ನೋಡಬೇಕು, ಅವ್ರಿಬ್ಬರ ಮೇಲೆ ಲವ್ ಆಗ್ಬೇಕು, ಸಾಂಗ್ ಆಗಬೇಕು, ಎಂಡಲ್ಲಿ ಶುಭಮ್ ಆಗ್ಬೇಕು, ಇಲ್ಲ ದುರಂತ ಆಗ್ಬೇಕು, ಓಕೆ ದೇವದಾಸ ಆಗ್ಬೇಕು. ಓಕೆ, ಈ ತರದ ಅಲ್ಲದಿನೂ ಪ್ರೀತಿ ಇರೋದು, ಅದನ್ನ ಹೇಳ್ಬೇಕಲ್ವಾ. ಇಲ್ಲಿ ಲವ್ ಅಂತಂದ್ರೆ ಇದೊಂದು ಪ್ರೇಮ ಆಗ್ತಿದೆ, ಇದಷ್ಟೇ ಪ್ರೀತಿ. ಈಗ ಏನು ಬೇರೆ ನಮ್ಮ ಸಿನಿಮಾಗಳು ನೋಡಿದ್ರೆ, ಒಂದು ಮುತ್ತಿನ ಕಥೆ ನೋಡಿದ್ರೆ, ಭೂತಯ್ಯನ ಮಗ ಆ ಥರದಲ್ಲಿ ಒಂದು ಲವ್ ಇದೆ ಅಲ್ವಾ, ಅದ್ರಲ್ಲಿ ಲವ್ ಇಲ್ವಾ? ಅದು ಲವ್ ಸಿನಿಮಾ ಅಲ್ವಾ? ಎಕ್ಸ್ಟ್ರೀಮ್ ಬ್ರಿಲಿಯಂಟ್ ಅಂತ ಲವ್ ಅದು, ಆಯ್ತಾ. ಬಂಗಾರದ ಮನುಷ್ಯ ಆ ವ್ಯಕ್ತಿ ಅಂದ್ರೆ ಹೀರೋ ರಾಜೀವಪ್ಪ ವಾಪಸ್ ಇದಕ್ಕೆ ಹೋದ್ಮೇಲೆ, ಹಳ್ಳಿಗೆ ಹೋದ್ಮೇಲೆ ಅಲ್ಲಿ ಏನೋ ಒಂದು ಮಾಡಬೇಕು ಅಂತ, ಅಚೀವ್ ಮಾಡಬೇಕು ಅಂತ ಮಾಡೋದು, ಅದು ಲವ್ ಅಲ್ವಾ? ಮಣ್ಣಿನ ಮೇಲಿರುವಂತ ಲವ್ ಅಲ್ವಾ? ಸೊ ಈ ಲವ್ ಅನ್ನೋದನ್ನ ಡೆಫಿನೇಷನ್ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಲವ್ ಅಂತಂದ್ರೆ ಹುಡುಗಿ ಸಿಕ್ಕಿಲ್ಲ ಅಂತಾರೆ ಲವ್ ಇಲ್ಲ ಅಂತಲ್ಲ, ಅಪ್ಪ ಅಮ್ಮ ಕೊಡೋ ಲವ್ ಇರುತ್ತೆ, ಬೇರೆ ನಮ್ಮ ಕೆಲಸದ ಮೇಲೆ ಒಂದು ಲವ್ ಇರುತ್ತೆ. ಆ ಲವ್ನ ಅರ್ಥ ಮಾಡ್ಕೊಂಡಾಗ ಇನ್ನೊಬ್ಬರನ್ನ ಓಕೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ವೈಲೆನ್ಸ್ ಮಾಡೋ ಅಂತ ಸನ್ನಿವೇಶ ಬರೋದೇ ಇಲ್ಲ. ಪ್ರೀವಿಯಸ್ ಹೋದ ವರ್ಷ 3 ಇನ್ಸಿಡೆಂಟ್ಸ್ ತುಂಬಾ ಶಾಕಿಂಗ್ ಆಗೋಯ್ತು. ಹುಬ್ಳಿಲಾಗಿದ್ದು, ಕುಶಾಲನಗರ, ಸೋಮವಾರಪೇಟೆನು, ಮತ್ತೆ ಹುಬ್ಳಿಲಾಗಿದ್ದು. ಫಸ್ಟ್ ಅಲ್ಲಾಯ್ತು, ಮತ್ತೆ ಇಲ್ಲಾಯ್ತು, ಮತ್ತೆ ಅಲ್ಲಾಯ್ತು. ಆ 3 ಇನ್ಸಿಡೆಂಟ್ ತುಂಬಾ ಡಿಸ್ಟರ್ಬ್ ಮಾಡ್ಬಿಡ್ತು. ವಿಷಯ ಪ್ರೀತಿ ಅನ್ನೋದೇ ವಿಷಯ, ಬಟ್ ಆದಂತ ಪರಿಣಾಮ ಬೇರೆ. ಪ್ರೀತಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನೋವು ಮಾಡೋದಿಲ್ಲ, ಹೌದು, ಇನ್ನೊಬ್ರಿಗೆ ಹರ್ಟ್ ಮಾಡೋದಿಲ್ಲ, ಅದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ನಿಜ. ಅದೇ ಕೊಲೆ ಮಾಡೋ ರೇಂಜಿಗೆ 3 ಕೊಲೆಗಳಾಗೋಯ್ತು ವಿತಿನ್ ಟೈಮ್ ಪೀರಿಯಡ್ ಅಲ್ಲಿ. ನಿಜ. ಅಂದ್ರೆ ಪೊಲಿಟಿಕಲ್ ಅವರು ಏನೇನೋ ಮಾಡ್ಕೊಂಡು ಧರ್ಮ ಗಿರ್ಮ ಅಂತ ಏನೇನು ಮಾಡ್ಕೊಂಡು, ನನಗದಲ್ಲ. ಒಬ್ಬ ವ್ಯಕ್ತಿ ತನಗೆ ಸಿಕ್ಕಿಲ್ಲ ಅನ್ನೋ ಅಷ್ಟೊತ್ತಿಗೆ ಇನ್ಯಾರಿಗೂ ಸಿಗಬಾರ್ದು ಅನ್ನೋ ತರದ ಎಕ್ಸ್ಟ್ರೀಮ್ ಲೆವೆಲ್ ಹೋಗಿದ್ದಾರೆ. ಅದು ಕೊಲೆ ಮಾಡಿದವ್ರು 3 ದಿನವನ್ನು ಹುಡುಗ್ರೆ. ಓಕೆ, ಅದನ್ನ ತೆಗೆದು ಕಟ್ ಮಾಡಿ ಈ ಕಡೆ ಬಂದ್ರೆ ಈ ವರ್ಷ ಒಂದು 3-4 ಮದುವೆ ಆಗಿರೋ ಕೊಲೆಗಳಾಗಿದೆ. ಅಲ್ಲಿ ಅಪರಾಧಿಗಳು ಹೆಣ್ಮಕ್ಳು ನೋಡಿ. 1 ವರ್ಷದ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ 2 ತರದ ಡೈಮೆನ್ಷನ್ ಸಿಗ್ತದೆ. ವ್ಯಾಲಿಡ್ ಪಾಯಿಂಟ್, ವೆರಿ ನೈಸ್, ಕರೆಕ್ಟ್ ಇದೆ, ಹೌದು, ಸತ್ಯ ಅದು. ಈಗ ರೀಸೆಂಟ್ ಆಗಿ ಯಾವುದೋ ಒಂದು ಹನಿಮೂನ್ ಇನ್ಸಿಡೆಂಟ್ ತಗೊಂಡ್ರೆ, ಹೌದು, ಅಲ್ಲಿ ಹೋಗ್ಬಿಟ್ಟು ಇನ್ಯಾವುದೋ ಲವ್ ಬೇಕು ಅಂತ ಅವ್ನು ಸಾಯಿಸ ಅವಶ್ಯಕತೆ ಏನು, ಬಿಟ್ಟು ಹೋಗ್ಬೋದಲ್ಲ. ಸಿಂಪಲ್, ವೆರಿ ಸಿಂಪಲ್. ಓಕೆ, ಅದಾದ್ಮೇಲೆ ಡ್ರಮ್ ಅಲ್ಲಿ ಕಟ್ ಮಾಡಿಬಿಟ್ಟು ಸಿಮೆಂಟ್ ತುಂಬಿಸ್ಬಿಟ್ಟಿಟ್ಟಿದ್ದು. ಅದಾದ್ಮೇಲೆ ಇಲ್ಲೇ ಬೆಂಗಳೂರಲ್ಲಿ ಇದರಲ್ಲಿ ಅದು ಬನ್ನರಘಟ್ಟ ರೋಡ್ ಹತ್ರ ಅಲ್ಲೊಂದು ಕೊಲೆ ಆಗಿದೆ. ಅಂದ್ರೆ ನಿಮ್ಗೆ ಪ್ರೀತಿ ಸಿಕ್ಕಿಲ್ಲ ಅಂತಂದ್ರೆ ಕೊಲೆನೇ ಯಾಕಬೇಕು? ಅದಲ್ದಿರೋ ಬೇರೆ ದಾರಿ ಇಲ್ವಾ? ಜಗತ್ತಲ್ಲಿ ಪ್ರೀತಿ ಮಾಡೋದಕ್ಕೆ ವಿಷಯಗಳೇ ಇಲ್ವಾ? ಮತ್ತೆ ಪ್ರೀತಿ ಅಂತಂದ್ರೆ ಬರೀ ಸಿಗ್ಲಿಲ್ಲ ಅಂದ್ರೆ ಕೊಲೆ ಮಾಡು, ಸಿಕ್ಕರೆ ಮಾತ್ರ ಖುಷಿ ಆಗಿರೋದು, ಸಿಕ್ಬಿಟ್ರೆ ಖುಷಿ ಇರುತ್ತಾ? ಪ್ರೀತಿ ಮಾಡಿ ಮದುವೆ ಮಾಡಿ ಈಗ ಅರೇಂಜ್ ಮಾಡಿ ಅಷ್ಟೆಲ್ಲ ಖುಷಿ ಇದ್ದಿದ್ದಿದೆ. ಇವತ್ತು ಫ್ಯಾಮಿಲಿ ಕೋರ್ಟ್ಗಳ ಹತ್ರ ಅಷ್ಟು ಸಾವಿರಾರು ಕೇಸುಗಳು ಏನಕ್ಕೆ ಬರ್ತಾ ಇರುತ್ತೆ? ನಿಮ್ಗೆ ಸಿವಿಲ್ ಕೇಸುಗಳು, ಕ್ರಿಮಿನಲ್ ಕೇಸುಗಳಿಗಿಂತ ಫ್ಯಾಮಿಲಿ ಕೋರ್ಟ್ ಹತ್ರ ಜನ ಜಾಸ್ತಿ ಇರ್ತಾರೆ. ಓಕೆ, ಸೊ ಇದನ್ನ ಈ ಕಾಲಘಟ್ಟದಲ್ಲಿ ನಿಮ್ಗೆ ಒಂದು 70s ಇಂದ 90s ಹಿಂದ್ಗಡೆ ಅಂದ್ರೆ ಗ್ಲೋಬಲೈಸೇಷನ್ ಆಗೋಕ್ಕಿಂತ ಮುಂಚೆ ಮನಿ ಫ್ಲೋ ಅನ್ನೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಮುಂಚೆ ಒಂದು ತರದ ಸೋಷಿಯಲ್ ಸ್ಟ್ರಕ್ಚರ್ ಇತ್ತು ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರಂತ 80s ಅಂದ್ರೆ ಅಪ್ ಟು 90s. ಆಫ್ಟರ್ 90s 90 ದಶಕದ ನಂತರ ಇವತ್ತಿಗೆ ದುಡ್ಡು ಜಾಸ್ತಿ ಆಗ್ತದೆ, ಜನ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಆಗ್ತದೆ, ಟಿವಿ ಬರುತ್ತೆ, ಆಯ್ತಾ, ಅದಾದ್ಮೇಲೆ ಮೊಬೈಲ್ ಬರುತ್ತೆ. ಸೊ ಈ ತರದಲ್ಲಿ ನಿಮ್ಗೆ ಜಗತ್ತಿನ ಏನು ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್ ಚೇಂಜ್ ಆಗ್ತಾ ಇರೋದು. ಅವಾಗ ಈ ಪ್ರೀತಿ ಅನ್ನೋ ವಿಷಯದಲ್ಲಿ ಮನುಷ್ಯ ಅಂದ್ರೆ ನೆಕ್ಸ್ಟ್ ಜನರೇಷನ್ ಯೋಚನೆ ಮಾಡಬೇಕಾಗಿರೋದು, ಅದನ್ನ ಅವರ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕಾಗಿರೋ ಪದ್ಧತಿನೂ ಚೇಂಜ್ ಆಗ್ಲೇಬೇಕಾದ ಕಾಲಘಟ್ಟದಲ್ಲಿದೆ. ಬಟ್ ಅದು ಅಷ್ಟು ಈಸಿನೂ ಅಲ್ಲ. ಯಾಕಂದ್ರೆ ಭಾರತ ಅನ್ನೋದು ಒಂದು ಸಂಕೀರ್ಣ ವ್ಯವಸ್ಥೆ, ವೆರಿ ಕಾಂಪ್ಲಿಕೇಟೆಡ್. ಯಾಕಂತಂದ್ರೆ ಇಲ್ಲಿ 100 ಜಾತಿಗಳಿದಾವೆ. ಓಕೆ, 100 ಪದ್ಧತಿಗಳು, 1000 ಪದ್ಧತಿಗಳು, ಆಯ್ತಾ, ಕೋಟ್ಯಾಂತರ ದೇವರುಗಳಿದ್ದಾರೆ.
ಓಕೆ, ಅದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ಪಂಗಡಗಳು ಉಪ ಪಂಗಡಗಳಿದ್ದಾವೆ. ನಮಗೆ ಇಡೀ ವರ್ಲ್ಡ್ ಒಂದಾದ್ರೆ ಅದ್ರದ್ದು 3 ಪಟ್ಟು ವರ್ಲ್ಡ್ ಇಂಡಿಯಾ. ಹೌದು ಹೌದು. ಇಂಥದ್ರಲ್ಲಿ ಒಂದು ಮದುವೆ ಅನ್ನೋ ವ್ಯವಸ್ಥೆ ಇದೆ, ಪ್ರೀತಿ ಅನ್ನೋ ಒಂದು ವ್ಯವಸ್ಥೆ ಇದೆ. ನಮ್ ಜೊತೆಗೆ ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದಿದೆ, ಅದಕ್ಕೊಂದು ಪೊಲೀಸ್ ವ್ಯವಸ್ಥೆ ಇದೆ, ಕೋರ್ಟ್ ವ್ಯವಸ್ಥೆ ಇದೆ. ಇದ್ರ ಮಧ್ಯದಲ್ಲಿ ಲವ್ ಮಾಡೋ ಇದನ್ನ ಯಾರು ಚರ್ಚೆ ಮಾಡುವಂತಹ ಆ ಒಂದು ಪ್ರವರ್ಧಮಾನಕ್ಕೆ ಬರೋದೇ ಇಲ್ಲ. ಅಲ್ಲೇ ಮಾತಾಡ್ತಾರೆ, ಅಲ್ಲೇ ಮರ್ತೋಗ್ಬಿಡು. ಅದು ಒಂಚೂರು ಬೆಳ್ಳಿ ತೆರೆ ಮೇಲೆ ಬಂದಾಗ, ಅದು ಮನ್ಸೂರಿ ಅವರು ಅಂತಲ್ಲ, ಬೇರೆ ಯಾರೇ ಮಾಡಿದ್ರು ಸಹ ಈ ತರದೊಂದು ಆದಾಗ್ಲೇನೆ ಒಂದು ಸಣ್ಣ ಒಂದು ಕಿಡಿ ಓಪನ್ ಆಗುತ್ತೆ ಅಷ್ಟೇ, ಈ ತರ ಆಗುತ್ತಲ್ಲ ಅಂತ. ಏನಾಗುತ್ತೆ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ ಕಡೆಯಿಂದ ಏನಾಗಿದೆ ಅಂತ ಮಾಡೋದು. ಜೊತೆ ಬಿಫೋರ್ ಹರಿವು ಮನ್ಸೂರಿ ಅವರಿಗೆ ಕಾಡದಂತಹ ಒಂದು ಅದ್ಭುತವಾದಂತಹ ಪ್ರೇಮ ಕಥೆ ಸಿನಿಮಾ ಹರಿವು ಅಂತ ಇಲ್ಲಿ ತನಕ ಬಹಳಷ್ಟು ಸಿನಿಮಾ ನೋಡಿರ್ತೀರಿ ನೀವು. ಪ್ರೇಮ ಕಥೆ ಒಂದೆರಡು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ನನಗೆ ಇಷ್ಟವಾದ ಅದಕ್ಕಿಂತ ಮುಂಚಿನ ಸಿನಿಮಾ ಅಂದ್ರೆ ಕಾಮನ್ ಬಿಲ್ ತುಂಬಾ ಇಷ್ಟ. ಒಂಥರ ಖುಷಿ ಕೊಡುವಂತ ಸಿನಿಮಾ ಇದು. ಅದು ಬಿಟ್ರೆ ನನಗೆ ಇದು ಹೃದಯ ಆಡಿತು, ಸಖತ್ ಸಿನಿಮಾ. ಮತ್ತೆ ಒಲವಿನ ಹುಡುಗರು ಸಖತ್ ಸಿನಿಮಾ ನನಗೆ. ಅದು ಬಿಟ್ರೆ ಹಳೆವು ತುಂಬಾ ಇದಾವೆ. ಸಡನ್ ಆಗಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ರೀಸೆಂಟ್ ಏನಾದ್ರು ಒಂದು ಅಪ್ಡೇಟ್? ರೀಸೆಂಟ್ ಅಪ್ಡೇಟ್ ಅಂತಂದ್ರೆ ನನಗೆ ಗಾಳಿಪಟ ತುಂಬಾ ಇಷ್ಟ. ಓಕೆ. ಅಂದ್ರೆ ನಂಗೆ ಮುಂಗಾರು ಮಳೆಗಿಂತ ಗಾಳಿಪಟ ಸಖತ್ ಇಷ್ಟ. ಅದಕ್ಕೆ ಏನಂದ್ರೆ ಆ ಲವ್ವೇ ಬೇರೆ ಅದು. ಪ್ರೀತಿಯ ಹಲವು ಮಜಲುಗಳನ್ನ ಭಟ್ರು ಒಂದೇ ಕಡೆ ಕ್ರೋಢೀಕರಿಸಿ ಅದರಲ್ಲಿ ಒಂದು ಕನ್ನಡತನ ಇದೆ. ಅದ್ರದ್ದು ಒಂದು ತುಂಬಾ ವಿಶೇಷತೆ ಏನ್ ಗೊತ್ತಾ, ಆ ಸಿನಿಮಾನ ನೀವು ಜಗತ್ತಲ್ಲಿ ಯಾವ ಭಾಷೆಗೂ ರಿಮೇಕ್ ಮಾಡಕ್ಕಾಗಲ್ಲ. ಗಾಳಿಪಟ ಸಿನಿಮಾನ ಅದರಲ್ಲಿ ಆ ಫ್ಲೇವರ್ ನಿಮ್ಗೆ ಅದಕ್ಕೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತಂದ್ರೆ ಆ ರಿಮೇಕ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಅದು ಮಲಯಾಳಮಲ್ಲೂ ಯೋಚನೆ ಮಾಡೋಕ್ಕೂ ಆಗಲ್ಲ. ಒಂದು ಅಡಿಕೆ, ಒಂದು ಹುಡುಗಿ ಕೆಲಸ ಮಾಡ್ತಾ ಇರೋದು, ಅಲ್ಲೊಂದು ಗುಡ್ಡದ ಮೇಲೆ ಒಬ್ಬ ಟೀಚರ್ ಪಾಠ ಮಾಡ್ತಾ ಇರೋದು. ಸೊ ಅದ್ರದ್ದೊಂದು ಬ್ಲೆಂಡಿಂಗ್ ಇದೆ ಗೊತ್ತಾ. ಮತ್ತೆ ಕಾಡಲ್ಲಿ ಬೇಟೆ, ಈ ಥರದೊಂದು ಫ್ಲೇವರ್ ಇದೆ ಅದರಲ್ಲಿ. ಸಖತ್ ಇಷ್ಟ ನನಗೆ. ನಂಗೆ ತುಂಬಾ ಇಷ್ಟ ಗಾಳಿಪಟ. ಎಸ್, ಒಂದು ಔಟ್ ಆಫ್ ದಿ ಬಾಕ್ಸ್ ರೆಗ್ಯುಲರ್ ಲವ್ ಸ್ಟೋರಿಗಿಂತ ಈ ತರ ಲವ್ ಸ್ಟೋರಿ ತುಂಬಾ ಇಷ್ಟ ಅಂತ ಒಂದು ಔಟ್ ಆಫ್ ದಿ ಬಾಕ್ಸ್ ಪ್ರಶ್ನೆ. ಅದು ಅಂದ್ರೆ ಒಂದಷ್ಟು ಕಡೆ ನೀವು ನಿರ್ದೇಶಕ ಸೇರಿರ್ತೀರಿ, ಅಂದ್ರೆ ಹೆಸರು ಹೇಳೋದು ಬೇಡ, ಒಂದಷ್ಟು ಸೇರಿರ್ತೀರಿ. ಯೂಶಲಿ ಒಂದು ಗಾಢವಾದಂತ ಚರ್ಚೆ ಆಗುತ್ತೆ ಸಿನಿಮಾಗಳನ್ನ ಹೊರತುಪಡಿಸಿ, ಸಿನಿಮಾಗಳಿಗೆ ಸಂಬಂಧಪಟ್ಟಿದ್ದು. ಈ ತರ ಸಿನಿಮಾಗಳು, ಈ ತರ ಕಥೆಗಳು, ನೀನ್ ಈ ತರ ಮಾಡಿದೆ, ಈ ತರ ಮಾಡಿದೆ, ನೀನು ಚೆನ್ನಾಗಿತ್ತು, ಈ ತರದೊಂದು ಚರ್ಚೆ ಆಗಿರುತ್ತೆ. ರೀಸೆಂಟ್ ಅದು ಹಳೇದಾಗಿರ್ಬೋದು. ಅಲ್ಲಿ ಏನೆಲ್ಲ ಚರ್ಚೆಗಳು ಮಾಡಿರ್ತೀರಿ ಸಾಮಾನ್ಯ ನೀವು? ನಾವು ಸಿನಿಮಾಗಳ ಬಗ್ಗೆ ಅಂದ್ರೆ ನಾನು ಚರ್ಚೆ ಯಾರು ಸಿಕ್ಕಿದ್ರೆ ಏನ್ ಮಾಡ್ಬೋದು ಅಷ್ಟೇ. ಏನ್ ಮಾಡ್ಬೋದು ಅದಷ್ಟೇ ಚರ್ಚೆ ಇದೆ. ಒಟ್ಟು ಏನೋ ಮಾಡೋಣ ಅಂತ. ಈಗ ಎಕ್ಸಾಂಪಲ್ ಸತ್ಯಪ್ರಕಾಶ್ ಎಕ್ಸ್ಟೆಂಡ್ ಮಾಡ್ತಿರಲ್ಲ, ಅವರು ಈ ರಿಲೀಸ್ ಆಗ್ತಾರೆ. ಸೊ ಸತ್ಯಪ್ರಕಾಶ್, ನಾನು ಸತ್ಯ ಹೆಗಡೆ ಸರು ಶಿವಮೊಗ್ಗ ಹೋಗಿದ್ವಿ. ಅವರು ಒಂದು ಶಾರ್ಟ್ ಫಿಲ್ಮ್ಸ್ ಸ್ಕ್ರೀನಿಂಗ್ ಮಾಡೋದಕ್ಕೆ ಅಂತ. ಅಲ್ಲಿ ಹೋದಾಗಲೂ ಅಷ್ಟೇ ಮಾಡಬೇಕು, ಏನಾದ್ರು ಮಾಡಿ ಜನನ ಥಿಯೇಟರ್ಗೆ ತರಬೇಕು. ಇಷ್ಟೇ ಇರುತ್ತೆ. ನಮ್ಗೆ ಬೇರೆ ಇದ್ರ ಬಗ್ಗೆ ನೆಗೆಟಿವ್ ಮಾತಾಡೋದ್ರಲ್ಲಿ ಅಂದ್ರೆ ನಮ್ ಸುತ್ತಮುತ್ತ ಬರೋರು ಯಾರು ನೆಗೆಟಿವ್ ಮಾತಾಡೋದು ಬರೋದೂ ಇಲ್ಲ, ನಮ್ಗೆ ಯೂಸು ಇಲ್ಲ. ಏನ್ ನೋಡಿರೋ ಒಳ್ಳೆ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಅದು ಯಾವ್ದೋ ಭಾಷೆಯಲ್ಲಿ ಒಳ್ಳೆ ಸಿನಿಮಾ, ಪಾಸಿಟಿವ್ ಪಾಯಿಂಟ್ಸ್ ಅಂದ್ರೆ ಕಲಿಯೋದಕ್ಕೆ ಏನಾದ್ರು ಇದೆ. ನಮ್ಗೆ ಗೊತ್ತಿರೋ ಸಿನಿಮಾ, ನಾನೇನಾದ್ರು ಒಂದು ಯಾವ್ದಾದ್ರು ಡಾಕ್ಯುಮೆಂಟ್ರೀಸ್ ನೋಡಿದ್ರೆ ನಾನು ಅದನ್ನ ಹೇಳ್ತೀನಿ. ಅವ್ರು ಯಾವ್ದಾದ್ರು ಒಂದು ಒಳ್ಳೆ ಇಷ್ಟು ಸಿನಿಮಾ ನೋಡಿದ್ರೆ ಅವರು ಅದನ್ನ ಹೇಳ್ತಾರೆ. ಇನ್ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ. ಅದು ಬಿಟ್ಟು ಒಂದಷ್ಟು ರಾಜಕೀಯ ಏನು ಟಿವಿಯಲ್ಲಿ ಬರೋ ರಾಜಕೀಯ ಸಿನಿಮಾ ನೀನಾದ್ರೂ ಮಾಡು, ನಾನಾದ್ರೂ ಮಾಡ್ಲಿ, ಒಟ್ಟು ಹೊಸದನ್ನ ಮಾಡೋಣ, ಒಟ್ಟು ಏನಾದ್ರು ಮಾಡಬೇಕು, ಜನ ಥಿಯೇಟರ್ ಕರ್ಸ್ಬೇಕು. ಇದಿಷ್ಟೇ ಚರ್ಚೆ ಇರುತ್ತೆ. ಅದು ಬಿಟ್ಟು ನಂಗೆ ಮಾತಾಡೋಕ್ಕೆ ಏನ್ ನಮ್ಗೆ ಗೊತ್ತು. ನಾವು ಫಸ್ಟ್ ಆಫ್ ಆಲ್ ನಮ್ದೇ ಆದ ಲೋಕದಲ್ಲಿ ಇರ್ತೀವಿ. ಸೊ ವೇರ್ ಹ್ಯಾಪಿ. ಎಸ್ ಸರ್, ಜುಲೈ 11ಕ್ಕೆ ರಾಜ್ಯಾದ್ಯಂತ ದೂರ ತೀರಯಾನ ಬರ್ತಿದೆ. ಒಂದು ಫೈನಲ್ ನೋಟ್ ಆಡಿಯನ್ಸ್ಗೆ ಮನ್ಸೂರಿ ಅವರು. ಎಸ್, ಪೊಸಿಷನ್ ಸಾಕತ್ತಿತ್ತು. ನಮಸ್ಕಾರ, ನಾನು ಮನ್ಸೂರೆ. ನನ್ನ 5ನೇ ಸಿನಿಮಾ ದೂರ ತೀರಯಾನ ಜುಲೈ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಇದೊಂದು ಪ್ರೇಮ ಕತೆ ಸಿನಿಮಾ, ಪ್ರೇಮದ ಕಥೆಯ ಸಿನಿಮಾ. ಪ್ರೇಮ ಕತೆ ಸಿನಿಮಾ ಅಲ್ಲ, ಪ್ರೇಮದ ಕಥೆಯ ಸಿನಿಮಾ. ಅದು ಯಾಕೆ ಈ ಥರದ್ದು ಅದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂತ ಥಿಯೇಟ್ರಿಗೆ ಬನ್ನಿ. ಟ್ರೈಲರ್ ರಿಲೀಸ್ ಆಗಿದೆ, ಸುದೀಪ್ ಸರ್ ಟ್ರೈಲರ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ.
ನೀವು ಟ್ರೈಲರ್ ನೋಡಿದ್ರೆ ಈ ಸಿನಿಮಾ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಸಿನಿಮಾಗೆ ಬರೋಕ್ಕೆ ಮುಂಚೆ ನಂಗೆ ಗೊತ್ತು ನೀವು ಯೋಚನೆ ಮಾಡ್ತಾ ಇರ್ತೀರಾ, ಮನ್ಸೂರೆ ಸಿನಿಮಾ ಹೋಗ್ಬೇಕಾ ಬೇಡವಾ, OTT ನೋಡೋಣ, ಆ ಥರ ಒಂದು ಕನ್ಫ್ಯೂಷನಲ್ಲಿ ಇರ್ತೀರಾ. ಈ ಥಿಯೇಟ್ರ್ ನೋಡ್ಬೋಣ ಇಲ್ಲ OTT ವೆಯ್ಟ್ ಮಾಡೋಣ ಅಂತ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಂತ ನಾನು ಕರಿತೀನಿ. ಇದಕ್ಕೆ 2 ಕಾರಣ ಕೊಡ್ತೀನಿ. ಒಂದು, ನೀವು ನನ್ನ ಬಗ್ಗೆ ಏನಾದರೂ ನನ್ನ ಪರಿಚಯ ಇಲ್ಲ ಅಂತಂದರೆ, ಮನ್ಸೂರೆ ಯಾರು ಅಂತ ಗೊತ್ತಿಲ್ಲ ಅಂತಂದರೆ ನಿಮಗೆ ದಯವಿಟ್ಟು ಯೂಟ್ಯೂಬಲ್ಲಿ ನನ್ನ 4 ಸಿನಿಮಾಗಳು ಸಿಗುತ್ತೆ. ಹರಿವು, ನಾತಿ ಚರಾಮಿ, ಆ್ಯಕ್ಟ್ 1978, 19, 20, 21 ಅಂತ 4 ಸಿನಿಮಾಗಳು ಯೂಟ್ಯೂಬಲ್ಲಿ ಸಿಗುತ್ತೆ. ಅದನ್ನು ಒಂದ್ಸಲ ನೋಡಿ. ಇನ್ನೂ ಟೈಮ್ ಇದೆ ರಿಲೀಸ್ಗೆ, 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರು ನಿಮಗೆ ನಾನು ಯಾವ ಥರ ಸಿನಿಮಾ ಮಾಡ್ತೀನಿ ಅಂತ ಒಂದು ಐಡಿಯಾ ಸಿಗುತ್ತೆ. ಅದನ್ನ ಬಿಟ್ಟು ಟ್ರೈಲರ್, ಅದಾದಮೇಲೆ ಟ್ರೈಲರ್ ನೋಡಿ. ಸೊ ಆವಾಗ ನನ್ನ ಕ್ರೆಡಿಬಿಲಿಟಿ ಜೊತೆಗೆ ನಿಮ್ಗೊಂದು ಫ್ಲೇವರ್ ಸಿಗುತ್ತೆ. ನೀವು ದುಡ್ಡು ಕೊಡೋ ದುಡ್ಡಿಗೆ ಏನೋ ಒಂದು ಬೆಲೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಿಮ್ಗೆ ಬಂದರೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಯಾಕೆ ಅಂತಂದರೆ ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲಲ್ಲಿ, ಟಿ ವಿಯಲ್ಲಿ ಈ ಎಕ್ಸ್ಪೀರಿಯೆನ್ಸು ನಿಮಗೆ ಖಂಡಿತವಾಗ್ಲೂ ಟಿ ವಿಯಲ್ಲಿ, ಮೊಬೈಲಲ್ಲಿ ಸಿಗಲ್ಲ. ಯಾಕೆಂತಂದರೆ ಅಪರೂಪಕ್ಕೊಮ್ಮೆ, ಗೊತ್ತಿಲ್ಲ, ನನಗೆ ಇದೇ ಥರ ಸಿನಿಮಾ ಮಾಡೋಕ್ಕಾಗತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಒಂದು ಮ್ಯೂಸಿಕಲ್, ಒಂದು ವಿಜುವಲಿ ಒಂದು ಗ್ರ್ಯಾಂಡ್ ಅನ್ಸೋಂಥದ್ದು, ಎಲ್ಲೂ ನಿಮ್ಮ ಮನಸ್ಸಿಗೆ ಆಘಾತ ಕೊಡದಂಥ ಎಮೋಷನ್ ಇಲ್ದಿರ ಒಂದು ಫೀಲ್ ಗುಡ್ ಸಿನಿಮಾ ಥಿಯೇಟ್ರಲ್ಲಿ ನೋಡೋದಕ್ಕೆ ಇದೊಂದು ಅವಕಾಶ. ಸೊ ಆ ಅವಕಾಶ ನೀವು ಮಿಸ್ ಮಾಡ್ಕೋಬೇಡಿ. ನೀವು ಥಿಯೇಟ್ರಿಗೆ ಬಂದರೆ ನನಗೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ ಸಿಗ್ತಾರೆ. ಅಂದರೆ ಈ ಥರ ಸಿನಿಮಾಗಳು ಕನ್ನಡದಲ್ಲಿ ಬೇಕು ಅಂತ ನೀವು ಬಯಸೋದಾದರೆ ನಮ್ಮಂಥ ಈ ಸಿನಿಮಾಗೆ ಎಸ್ಪೆಷಲಿ ಇದನ್ನು ಮನ್ಸೂರೆ ಅನ್ನೋದಕ್ಕಿಂತ ನಮ್ಮ ಕ್ರಿಯೇಷನ್ ದೇವರಾಜ್ ಸರ್ ನೋಡಿ, ಅವ್ರದ್ದು ನಂದು 3ನೇ ಸಿನಿಮಾ. ಅವ್ರು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರೊಡ್ಯೂಸರ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಬಂದವರು. ಅಂಥವ್ರು ಉಳ್ಬೇಕು. ಅವ್ರು ಉಳ್ಕೊಂಡ್ರೆ ನಮ್ಮಂಥವ್ರು ಮತ್ತೆ ಸಿನಿಮಾ ಮಾಡೋಕ್ಕಾಗತ್ತೆ. ಕನ್ನಡದಲ್ಲಿ ಒಂದಷ್ಟು ಹೇಳ್ಕೊಳ್ಳೋದಕ್ಕೆ, ಬೇರೆಯವ್ರ ಮುಂದೆ ಎತ್ತಿ ನಿಂತ್ಕೊಳ್ಳೋದಕ್ಕೆ, ಒಂದೊಂದು ಸಿನಿಮಾ ಸಿಗೋದಕ್ಕೆ ಇದೊಂದು ನೆಪ ಅಂತ ಅಂದ್ಕೊಳ್ಳಿ. ದಯವಿಟ್ಟು ಒಂದು ಟ್ರೈ ಮಾಡಿ, ಮೊದಲು ಟೇಸ್ಟ್ ಮಾಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ. ಥ್ಯಾಂಕ್ ಯು. ದಯವಿಟ್ಟು ಮರಿಬೇಡಿ, ಜುಲೈ 11 ದೂರತಿರಯಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ಥ್ಯಾಂಕ್ ಯು. ಅಲ್ಲ, ವೆರಿ, ಅಂದ್ರೆ ಈ ಪರ್ಟಿಕ್ಯುಲರ್ ಈ ಒಂದು ವಿಷಯ ನನಗೆ ಒಬ್ಬರು ಮಾರ್ಕೆಟಿಂಗ್ ಸಖತ್ ಕಲ್ತ್ಕೊಂಡ್ಬಿಟ್ರು. ಆಗ್ಲಿ ಸರ್, ಬಹಳಷ್ಟು ಸಿನಿಮಾಗಳು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಜುಲೈ 11ಕ್ಕೆ ರಾಜ್ಯಾದ್ಯಂತ ಈ ಸಿನಿಮಾವನ್ನು ನಾವೆಲ್ಲರೂ ಸೇರಿ ಚಿತ್ರಮಂದಿರದಲ್ಲಿ ನೋಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಮನ್ಸೂರೆ ಅವ್ರ ಜೊತೆಗಿನ ಒಂದು ಅದ್ಭುತವಂತ ಮಾತುಕತೆ. ಸಿನಿಮಾ ಜುಲೈ 11ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.